ಮಸ್ತಾಗಿ ಗೇಮ್ ಆಡೋದಕ್ಕೆ ನಮಗೊಂದು ಬೆಸ್ಟ್ ಡಿವೈಸ್ ಬೇಕಾಗುತ್ತೆ. ಅದ್ರ ಜೊತೆಗೆ ನಮಗೊಂದು ಸ್ಟ್ರೀಮಿಂಗ್ ಡಿವೈಸ್ ಕೂಡ, ಅದು ಕೂಡ ಆಪಲ್ ಅಂತ ಒಂದು ಬ್ರ್ಯಾಂಡೆಡ್ ಕಂಪ್ನಿಯಿಂದ ಬಂದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ. ನಾರ್ಮಲ್ ಆಗಿ ನಮಗೆ ಗೇಮ್ಸ್ ಆಡೋದಕ್ಕೆ PS5 ಮತ್ತೆ Xbox ಸುಮಾರು ಡಿವೈಸಸ್ ಆದ್ರೆ ಅವೈಲೇಬಲ್ ಇದೆ. ಆದ್ರೆ ಅವೆಲ್ಲ ಕಾಸ್ಟ್ ಅರೌಂಡ್ 50,000 ಹತ್ರನೇ ಬರುತ್ತೆ. ಸೊ ಅದನ್ನೆಲ್ಲ ಬಿಟ್ಟು ನಾವು PS5 ಲೆವೆಲ್ಗೆ ಬೇಡ, ಬಟ್ ಆದ್ರೆ ನಮಗೆ ಒಂದು ಒಳ್ಳೆ ಕ್ವಾಲಿಟಿ 4K ಅಲ್ಲಿ ನಮಗೆ ಟಿವಿಯಲ್ಲಿ OTT ಪ್ಲಾಟ್ಫಾರ್ಮ್ಸ್ ಆಗಿರ್ಬೋದು, ಗೇಮ್ಸ್ ಆಗಿರ್ಬೋದು, ಇದನ್ನ ನಾವು ಆಡಬೇಕು ಅನ್ನೋದಾದ್ರೆ ನಮ್ಗೆ ಆಪಲ್ ಕಡೆಯಿಂದ ಈ ಆಪಲ್ ಟಿವಿನ ಆದ್ರೆ ನೋಡೋದಕ್ಕೆ ಸಿಗುತ್ತೆ. ಇದು ಆಕ್ಚುಲ್ ಆಗಿ ಲೇಟೆಸ್ಟ್ ಆಪಲ್ ಟಿವಿ ಆಗಿರುತ್ತೆ. ಇದರ ಬಾಕ್ಸ್ ಒಳಗಡೆ ನಮಗೆ ಒಂದು ಆಪಲ್ ಟಿವಿ ಡಿವೈಸ್, ಒಂದು ಪವರ್ ಕೇಬಲ್, ಒಂದು ರಿಮೋಟ್ ಆದ್ರೆ ನೋಡೋದಕ್ಕೆ ಸಿಗುತ್ತೆ. ಇದರಲ್ಲಿ ನಮಗೆ ಟೈಪ್ ಸಿ ನೋಡೋದಕ್ಕೆ ಸಿಗುವಂತದ್ದು. ಈ ರಿಮೋಟ್ ನ ಕಾಸ್ಟ್ ಅರೌಂಡ್ 6,000 ರೂಪಾಯಿ ಇದೆ ಗುರು. ಸೊ ಅದಕ್ಕೋಸ್ಕರ ಇದನ್ನ ಬೀಳಿಸದೆ ಹುಷಾರಾಗಿ ನೋಡ್ಕೊಬೇಕು. ಇದನ್ನ ಸೆಟಪ್ ಮಾಡೋದು ಸಿಂಪಲ್ ಆಗಿ ನಾನು ನಿಮಗೆ ತೋರಿಸ್ಬಿಡ್ತೀನಿ. ಇದನ್ನ ಸೆಟಪ್ ಮಾಡೋದಕ್ಕೆ ನಮ್ಮ ಹತ್ರ ಒಂದು ಐಫೋನ್ ಇರಬೇಕಾಗುತ್ತೆ. ಇದನ್ನ ಟಿವಿ ಜೊತೆ ಕನೆಕ್ಟ್ ಮಾಡೋದು ನೀವೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜಸ್ಟ್ ಇದ್ರ ಹಿಂದ್ಗಡೆ ಒಂದು HDMI ಕೇಬಲ್ ಇರುತ್ತೆ, ಒಂದು ಪವರ್ ಕೇಬಲ್ ಇರುತ್ತೆ. ಪವರ್ ಕೇಬಲ್ ಹಾಕಿ HDMI ನ ಕನೆಕ್ಟ್ ಮಾಡ್ಕೊಳ್ಳಿ. ಇದನ್ನ ನಿಮ್ಮ ಟಿವಿ ಕನೆಕ್ಟ್ ಮಾಡ್ಕೊಂಡು ನಿಮ್ಮ ಟಿವಿಯಲ್ಲಿ ಯಾವ HDMI ಪೋರ್ಟ್ಗೆ ಹಾಕಿದ್ರು ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಮುಗೀತು. ಜಸ್ಟ್ ನೀವು ಇದನ್ನ ಆನ್ ಮಾಡಿದ ತಕ್ಷಣ ಲ್ಯಾಂಗ್ವೇಜ್ ಕೇಳುತ್ತೆ. ಇಂಗ್ಲಿಷ್ ಸೆಲೆಕ್ಟ್ ಮಾಡ್ಕೊಂಡು ರೀಜನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಇಲ್ಲಿ ಡಾಟಾ ಅಂಡ್ ಪ್ರೈವಸಿ ಬರುತ್ತೆ. ಇದು ಅಲೋ ಕೊಡ್ಬೋದು. ಮತ್ತೆ ಸೆಟಪ್ ವಿತ್ ಐಫೋನ್ ಆರ್ ಐಪ್ಯಾಡ್ ಕೊಟ್ರೆ ತುಂಬಾ ಈಸಿ ಆಗುತ್ತೆ. ಸೆಟಪ್ ಮ್ಯಾನ್ಯುವಲ್ ಕೊಟ್ರೆ ತುಂಬಾ ಲಾಂಗ್ ಪ್ರೋಸೆಸ್ ಆಗುತ್ತೆ. ನನ್ನ ಹತ್ರ ಆಲ್ರೆಡಿ ಐಫೋನ್ ಇರೋದ್ರಿಂದ ಸೆಟಪ್ ವಿತ್ ಐಫೋನ್ ಆದ್ರೆ ಕೊಟ್ಟಿದ್ದೀನಿ. ಇವಾಗ ನಮ್ಮ ಫೋನಲ್ಲಿ ಬ್ಲೂಟೂತ್ ಆನ್ ಮಾಡಿ ಮತ್ತೆ ನಾವು ಯಾವ ವೈಫೈ ಇಂದ ಕನೆಕ್ಟ್ ಆಗಬೇಕು ಅಂತ ಅನ್ಕೊಂಡಿದ್ವಿ ಆ ವೈಫೈನ ಕನೆಕ್ಟ್ ಮಾಡ್ಕೊಂಡು ನಮ್ಮ ಫೋನಲ್ಲಿ ಇದನ್ನ ಈ ಬಾಕ್ಸ್ ಹತ್ರ ತಗೊಂಡೋದ್ರೆ ಆಟೋಮೆಟಿಕ್ ಇದು ಪಾಪ್ ಅಪ್ ಆಗುತ್ತೆ. ನಾನು ಇವಾಗ ನಮ್ಮ ವೈಫೈನ ಸೆಲೆಕ್ಟ್ ಮಾಡ್ಕೊಂತಾ ಇದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡು ಬ್ಲೂಟೂತ್ ಆನ್ ಮಾಡ್ಕೊಂಡು ಇದನ್ನ ಬಾಕ್ಸ್ ಹತ್ರ ತಗೊಂಡೋದ್ರೆ ನಮಗೆ ಫೋನಲ್ಲಿ ಆಪಲ್ ಟಿವಿಯ ಪಾಪ್ ಅಪ್ ಆದ್ರೆ ನೋಡೋದಕ್ಕೆ ಸಿಗುತ್ತೆ. ಇದನ್ನ ಕನೆಕ್ಟ್ ಮೇಲೆ ಪ್ರೆಸ್ ಮಾಡಿದ್ರೆ ನಮ್ಗೆ ಒಂದು ಕೋಡ್ ಬರುತ್ತೆ. ಈ ಕೋಡ್ನ ನಮ್ಮ ಫೋನಲ್ಲಿ ಎಂಟರ್ ಮಾಡಿದ್ರೆ ಆಟೋಮೆಟಿಕ್ ಸೆಟಪ್ ಆಗ್ಬಿಡುತ್ತೆ. ನೆಕ್ಸ್ಟ್ ಒಂದು ಸ್ವಲ್ಪ ಪರ್ಮಿಷನ್ಸ್ ಕೇಳುತ್ತೆ. ಮತ್ತೆ ಇಲ್ಲಿ ಪಾಸ್ವರ್ಡ್ ರಿಕ್ವೈರ್ಡ್ ಅಂತ ಕೇಳುತ್ತೆ. ನೀವು ಪಾಸ್ವರ್ಡ್ ಬೇಕಿದ್ರೆ ಸೆಟ್ ಮಾಡ್ಕೊಬಹುದು. ನೆಕ್ಸ್ಟ್ ಇದಕ್ಕೆ ನೇಮ್ ಇಟ್ಕೊಳ್ಳಿ. ನೇಮ್ ನೀವು ಯಾವ್ದು ಬೇಕೋ ಇಟ್ಕೊಳ್ಳಿ. ನನ್ನ ಹತ್ರ ಆಲ್ರೆಡಿ ಒಂದು ಆಪಲ್ ಟಿವಿ ಇದೆ. ಅದು ಇದಕ್ಕಿಂತ ಒಂದು ಜನರೇಷನ್ ಹಿಂದೆ, ಇದು 2020 ಆಗಿತ್ತು. ಇದು 2022. ಇದು ಬಂದ್ಬಿಟ್ಟು ನಮಗೆ SV ಎಲೆಕ್ಟ್ರಾನಿಕ್ಸ್ ಆಫೀಸ್ ಅಂತ ಹಾಕಿದ್ದೆ. ಅದು ಇವಾಗ ಬಂದ್ಬಿಟ್ಟು ಹೊಸದಾಗಿ NR ಟೆಕ್ ಸ್ಟುಡಿಯೋ ಅಂತ ಹಾಕೊಂತ ಇದ್ದೀನಿ. ಮತ್ತೆ ಈ ರಿಮೋಟ್ ಅಲ್ಲಿ ನಮಗೆ ಯಾವುದೇ ರೀತಿ ಜಾಸ್ತಿ ಕೀಸ್ ನೋಡೋದಕ್ಕೆ ಸಿಗೋದಿಲ್ಲ. ಅದಕ್ಕೋಸ್ಕರ ನಾವು ಆಪಲ್ ಟಿವಿಯಲ್ಲಿ ಯಾವುದೇ ಟೈಮಲ್ಲಿ ಟೈಪ್ ಮಾಡಬೇಕಂದ್ರೆ ನಮ್ಮ ಮೊಬೈಲ್ ಅಲ್ಲಿ ಒಂದು ಪಾಪ್ ಅಪ್ ಆಗುತ್ತೆ. ಇಲ್ಲಿಂದ ನಾವು ಮೊಬೈಲ್ ನ ಕೀಬೋರ್ಡ್ ನ ಯೂಸ್ ಮಾಡಿ ಟೈಪ್ ಮಾಡಬಹುದು. ಆಕ್ಚುಲಿ ನಾನು ಇವಾಗ ಅದನ್ನೇ ಮಾಡ್ತಾ ಇರೋದು. ಸರಿ, ಬೇಕಿದ್ರೆ ಸೆಟ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಆಮೇಲೆ ಸೆಟ್ ಮಾಡ್ಕೊಬಹುದು. ಇದು ಬಂದ್ಬಿಟ್ಟು ನಮಗೆ ಲೋಯೆಸ್ಟ್ ಟಿವಿಯಿಂದ ಹಿಡಿದು ಹೈ ಎಂಡ್ ಟಿವಿಗಳವರೆಗೂ ಇದು ವರ್ಕ್ ಆಗುತ್ತೆ. ತುಂಬಾ ಚಿಕ್ಕ ಮಾನಿಟರ್ಸ್ ಇಂದ ಹಿಡಿದು 8K ಟಿವಿಸ್ ವರೆಗೂ ಇದು ಸಪೋರ್ಟ್ ಮಾಡ್ತಾ ಇದ್ರಲ್ಲ. ಔಟ್ಪುಟ್ ಬರೋದು 4K, ಬಟ್ ಆದ್ರೆ 8K ಟಿವಿಗೂ ನೀವು ಇದನ್ನ ಯೂಸ್ ಮಾಡಬಹುದು. ಯಾವುದೇ ರೀತಿ ಕ್ವಾಲಿಟಿಯಲ್ಲಿ ಅಷ್ಟೊಂದು ಡಿಫ್ರೆನ್ಸ್ ನಿಮಗೆ ಗೊತ್ತಾಗೋದಿಲ್ಲ. ಇದರಲ್ಲಿ HDR ಮೋಡ್ ಸಹ ಇದೆ, SDR ಮೋಡ್ ಸಹ ಇದೆ. ನಿಮ್ಮ ಟಿವಿಯಲ್ಲಿ HDR ಏನಾದರೂ ಅವೈಲೇಬಲ್ ಇದ್ರೆ HDR ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ SDR ಗೆ ಕ್ಯಾಲಿಬ್ರೇಟ್ ಮಾಡ್ಕೊಳ್ಳಿ. ನನ್ನ ಹಳೆ ಆಪಲ್ ಟಿವಿಯಲ್ಲಿ ಏನೇನೆಲ್ಲ ಆಪ್ಸ್ ಇತ್ತು ಅದೆಲ್ಲ ಆಟೋಮೆಟಿಕ್ ಆಗಿ ಇವಾಗ ಡೌನ್ಲೋಡ್ ಆಗ್ತದೆ. ಕಂಪ್ಲೀಟ್ ಸೆಟಪ್ ಎಲ್ಲ ಆಗಿದೆ. ನೀವು ಇದರಲ್ಲಿ ನೋಡಬಹುದು ಯೂಟ್ಯೂಬ್, ಅಮೆಜಾನ್, ನೆಟ್ಫ್ಲಿಕ್ಸ್, ZEE5, ಆಹಾ ಇವೆಲ್ಲ OTT ಆಪ್ಸ್ ನನ್ನ ಹಳೆ ಆಪಲ್ ಟಿವಿಯಲ್ಲಿ ಮೊದಲೇ ಇತ್ತು. ಸೊ ಅದೆಲ್ಲ ಇವಾಗ ಆಟೋಮೆಟಿಕ್ ಡೌನ್ಲೋಡ್ ಆಗ್ತಾ ಇದೆ. ಮತ್ತೆ ನೀವು ಇಲ್ಲಿ ನೋಡಬಹುದು ನಮ್ಗೆ ಈ ತರ ಕಂಟ್ರೋಲ್ ಸೆಂಟರ್ ಇದ್ರಲ್ಲಿ ನೋಡೋದಕ್ಕೆ ಸಿಗುವಂತದ್ದು. ಇದರಲ್ಲಿ ಹೋಮ್ ಅಂತ ಒಂದು ಬಟನ್ ಇದೆ. ಪ್ರೆಸ್ ಮಾಡಿದ್ರೆ ನಮಗೆ ಕಂಟ್ರೋಲ್ ಸೆಂಟರ್ ಆದ್ರೆ ಓಪನ್ ಆಗುತ್ತೆ. ಇಲ್ಲಿ ನೋಡಬಹುದು ಇದು ನಾನೇನಂತ ನನಗೆ ಡೌಟ್ ಬರ್ತಾ ಇದೆ. ಇದು ತುಂಬಾ ಹಳೆ ಫೋಟೋ ಇದು. ಮತ್ತೆ ಈ ರಿಮೋಟ್ ಅಲ್ಲಿ ಸ್ಪೆಷಲ್ ಏನಂದ್ರೆ ನೀವು ಯಾವ್ದಾದ್ರು ಬ್ರಾಂಡೆಡ್ ಟಿವಿ ಜೊತೆಗೆ ಇದನ್ನ ಕನೆಕ್ಟ್ ಮಾಡಿದಾಗ ಲೈಕ್ LG, ಸ್ಯಾಮ್ಸಂಗ್, ಪ್ಯಾನಾಸೋನಿಕ್, ಸೋನಿ ಈ ತರ ಟಿವಿಗಳ ಜೊತೆ ನೀವು ಇದನ್ನ ಕನೆಕ್ಟ್ ಮಾಡಿದಾಗ ಇದ್ರ IR ರಿಮೋಟ್ ಆಟೋಮೆಟಿಕ್ ಆಗಿ ಪೇರ್ ಆಗಿಬಿಟ್ಟಿರುತ್ತೆ. ಇದರಲ್ಲಿ ವಾಲ್ಯೂಮ್ ಕಂಟ್ರೋಲ್ಸ್ ಆಗಿರ್ಬೋದು, ಪವರ್ ಆನ್ ಅಂಡ್ ಆಫ್ ಎಲ್ಲ ಇದರಲ್ಲೇ ಆಗುವಂತದ್ದು. ಮ್ಯೂಟ್ ಸಹ ನೀವು ಇದೇ ರಿಮೋಟ್ ಅಲ್ಲಿ ಮಾಡ್ಕೊಬಹುದು. ಆವಾಗ ನಿಮ್ಗೆ ಟಿವಿಯ ರಿಮೋಟ್ ಅವಶ್ಯಕತೆನೇ ಇರೋದಿಲ್ಲ. ನೆಕ್ಸ್ಟ್ ಇದರಲ್ಲಿ ಇನ್ನೊಂದು ಬೆಸ್ಟ್ ಅಂದ್ರೆ ನಿಮ್ಮ ಹತ್ರ ಏನಾದ್ರು ಆಪಲ್ ಏರ್ಪೋರ್ಟ್ಸ್ ಇದ್ರೆ ನೀವು ನಿಮ್ಮ ರೂಮ್ಗೆ ಸಪ್ರೇಟ್ ಆಗಿ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಬೇರೆಯವ್ರಿಗೆ ಮಾಡದೆ ನೀವು ಒಂದು ಮೂವಿನ ಎಂಜಾಯ್ ಮಾಡ್ಬೇಕಂದ್ರೆ ಕಂಟ್ರೋಲ್ ಸೆಂಟರ್ ಅಲ್ಲಿ ನಮ್ಗೆ ಆಡಿಯೋ ಆಪ್ಷನ್ಸ್ ಆದ್ರೂ ನೋಡೋದಕ್ಕೆ ಸಿಗುತ್ತೆ. ಇದನ್ನ ಟಿವಿ ಸ್ಪೀಕರ್ಸ್ ಇಂದ ನಾನು ಇವಾಗ ನನ್ನ ಏರ್ಪೋರ್ಟ್ಸ್ಗೆ ಆದ್ರೆ ಚೇಂಜ್ ಮಾಡ್ಕೊಂಡಿದ್ದೀನಿ. ನಾನು ಏರ್ಪೋರ್ಟ್ಸ್ಗೆ ಚೇಂಜ್ ಮಾಡ್ಕೊಂಡ್ರೆ ಬೆಸ್ಟ್ ಏನಂದ್ರೆ ಅಕ್ಕಪಕ್ಕದಲ್ಲಿ ಯಾರಿಗೂ ಡಿಸ್ಟರ್ಬೇ ಆಗೋದಿಲ್ಲ. ಟಿವಿ ಸೌಂಡ್ ಆಚೆನೆ ಬರೋದಿಲ್ಲ, ಎಲ್ಲ ನಮ್ಮ ಏರ್ಪೋರ್ಟ್ಸ್ ಅಲ್ಲಾದ್ರೆ ಬರ್ತಾ ಇರುತ್ತೆ. ಸೊ ಇದರಲ್ಲಿ ಸೌಂಡ್ ಇಟ್ಕೊಂಡು ಮೂವಿ ನೋಡ್ತಾ ಇದ್ರೆ ಒಂದು ಥಿಯೇಟರ್ ಎಕ್ಸ್ಪೀರಿಯನ್ಸೇ ಬರುತ್ತೆ ಅಂತಾನೆ ಹೇಳ್ಬೋದು. ಆಂಕಲ್ ರಿಲ್ಯಾಕ್ಸ್ ಆಗ್ತಿದ್ರಲ್ಲ ಹಂಗೆ ರಿಲ್ಯಾಕ್ಸ್ ಆಗ್ಬೋದು. ಈ ರಿಮೋಟ್ ಬಂದ್ಬಿಟ್ಟು ಕಂಪ್ಲೀಟ್ ಅಲ್ಯೂಮಿನಿಯಂ ಬಿಲ್ಡ್ ಆಗಿರುತ್ತೆ. ನಮಗೆ ಒಂದು ಪ್ರೀಮಿಯಂ ಕ್ವಾಲಿಟಿ ರಿಮೋಟ್ ಆಗುತ್ತೆ. ಸ್ವಲ್ಪ ಕೈಯಿಂದ ಜಾರಿದ್ರೆ ಕೆಳಗಡೆ ಬೀಳೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ಈ ರೀತಿಯಾದಂಥ ಸಿಲಿಕಾನ್ ಕೇಸ್ನ ಯೂಸ್ ಮಾಡಿ. ಸೊ ಈ ಸಿಲಿಕಾನ್ ಕೇಸ್ ಯೂಸ್ ಮಾಡೋದ್ರಿಂದ ಇದು ಬಿದ್ದರೂ ಸಹ ಏನಾಗೋದಿಲ್ಲ. ಮತ್ತೆ ಈ ಡಯಲ್ ಏನು ನೋಡ್ತಾ ಇದ್ರೆ ಈ ಡಯಲ್ ಬಂದ್ಬಿಟ್ಟು ಕಂಪ್ಲೀಟ್ ಟಚ್ ಸೆನ್ಸಿಟಿವಿಟಿಯಿಂದ ವರ್ಕ್ ಆಗುತ್ತೆ. ಈ ಡಯಲ್ನ ನೀವು ರೊಟೇಟು ಮಾಡ್ಬೋದು, ಲೆಫ್ಟ್ ರೈಟ್ ನ್ಯಾವಿಗೇಷನ್ಸ್ ಎಲ್ಲ ಮಾಡ್ಬೋದು. ಮತ್ತೆ ಸ್ವೈಪ್ ಡೌನು, ಸ್ವೈಪ್ ಅಪ್ ಎಲ್ಲ ಕಂಪ್ಲೀಟ್ ನ್ಯಾವಿಗೇಷನ್ಸ್ ನೀವು ಇದನ್ನ ಟಚ್ ಮುಖಾಂತರ ಮಾಡ್ಕೊಬೋದು ಅಥವಾ ಕ್ಲಿಕ್ ಇಂದಾನು ಮಾಡ್ಕೊಬೋದು. ಅದು ನಿಮಗೆ ಸೆಟ್ಟಿಂಗ್ಸ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅಲ್ಲಿಂದ ನೀವು ಇದನ್ನ ಮಾಡ್ಕೊಬೋದಾಗಿದೆ. ಸೊ ಆಕ್ಚುಲಿ ಇದರ ಓಲ್ಡ್ ವರ್ಷನ್ ಬಗ್ಗೆ ನೀವೇನಾದ್ರೂ ನೋಡಬೇಕು ಅಂದ್ರೆ ಲೈಕಾರ್ಡ್ ಅಲ್ಲಿ ಇದ್ರ ಬಗ್ಗೆ ಡೀಟೇಲ್ಸ್ ಕೊಟ್ಟಿರ್ತೀನಿ, ನೀವು ಅದನ್ನ ಚೆಕ್ ಮಾಡ್ಬೋದು. ಇದರಲ್ಲಿ ನಮಗೆ ಕೆಲವೊಂದು ಗೇಮ್ಸ್ ಸಹ ನೋಡೋದಕ್ಕೆ ಸಿಗುತ್ತೆ. ಈ ಗೇಮ್ಸ್ ಸಹ ನಾವು ಇದರಲ್ಲಿ ಬೆಸ್ಟ್ ಕ್ವಾಲಿಟಿ ಅಲ್ಲಾದ್ರೆ ಆಡ್ಬೋದು. ನಾನು ಇದರಲ್ಲಿ ಪರ್ಸನಲ್
ಪರ್ಸನಲ್ ಆಗಿ ಆಸ್ಪಾಲ್ಟ್ 8 ಆಡ್ತೀನಿ. ಸೊ ಆಸ್ಪಾಲ್ಟ್ 8 and 9 ತುಂಬಾ ಸ್ಮೂತ್ ಆಗಿ ತುಂಬಾ ಸಗದಾಗಿ ಇದ್ರಲ್ಲಿ ಆಡಿ ಎಂಜಾಯ್ ಮಾಡ್ಬೋದು. ಮತ್ತೆ ಇದು ರಿಮೋಟ್ ಈ ತರ ಮಾಡಿದ್ರೆ ಜೈರೋಸ್ಕೋಪ್ ಕೂಡ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ಆಪಲ್ ಟಿವಿ ಕತೆ. ನೀವೇನಾದ್ರೂ ಇದನ್ನ ಪರ್ಚೇಸ್ ಮಾಡ್ಬೇಕಂದ್ರೆ ಇದರಲ್ಲಿ 2 ವೇರಿಯಂಟ್ಸ್ ಇರುತ್ತೆ. ಇದ್ರಲ್ಲಿ ಒಂದು ಬಂದ್ಬಿಟ್ಟು ಈಥರ್ನೆಟ್ ವೇರಿಯಂಟ್ ಇರುತ್ತೆ, ಇನ್ನೊಂದು ಬಂದ್ಬಿಟ್ಟು ಜಸ್ಟ್ ವೈಫೈ ಇರುತ್ತೆ. ವೈಫೈ ಅಲ್ಲಿ ಇದ್ರಲ್ಲಿ ಯಾವುದೇ ರೀತಿ ಪೋರ್ಟ್ ಇರೋದಿಲ್ಲ. ಈಥರ್ನೆಟ್ ಅಲ್ಲಿ ಇಲ್ಲಿ ಈಥರ್ನೆಟ್ ಪೋರ್ಟ್ ಇರುತ್ತೆ. ಇದು 1 GB ನ ಸಪೋರ್ಟ್ ಆದ್ರೆ ಮಾಡುತ್ತೆ. 1 GB ಸಾಕು ಅನ್ಸುತ್ತೆ, 10 GB ನ ಅವಶ್ಯಕತೆ ಇಲ್ಲ. ಇದು ವೈಫೈ ಮಾಡಲ್ ನ ಪ್ರೈಸ್ ಇಲ್ಲ ಹಾಕಿದ್ದೀನಿ ನೋಡಿ, ಮತ್ತೆ ಈಥರ್ನೆಟ್ ಮಾಡಲ್ ಪ್ರೈಸ್ ಇಲ್ಲಿದೆ. ಸೊ ಎರಡಕ್ಕೂ ನೀವು ಡಿಫ್ರೆನ್ಸ್ ನೋಡ್ಕೊಂಡು ಪರ್ಚೇಸ್ ಮಾಡ್ಬೋದು. ಹಳೇದು ಬಂದ್ಬಿಟ್ಟು 64 GB ಸ್ಟೋರೇಜ್ ಅಷ್ಟೇ ಇದ್ದಿದ್ದು, ಇದರಲ್ಲಿ ಬಂದ್ಬಿಟ್ಟು ನಮಗೆ 128 GB ವರೆಗೂ ಕೊಟ್ಟಿದ್ದಾರೆ. ಇದರಲ್ಲಿ ನಮಗೆ ಲೇಟೆಸ್ಟ್ A15 ಬಯೋನಿಕ್ ಚಿಪ್ ನೋಡೋದಕ್ಕೆ ಸಿಗುವಂಥದ್ದು. ಲೇಟೆಸ್ಟ್ ಅಂದ್ರೆ ಆಪಲ್ ಟಿವಿಗೆ ಇದು ಲೇಟೆಸ್ಟ್. ಈ A15 ಬಯೋನಿಕ್ ಚಿಪ್ ಅನ್ನೋದು ಏನಿದೆ, ಇದು ಬಂದ್ಬಿಟ್ಟು ನಮಗೆ iPhone 13 ಫೋನ್ಸ್ ನೋಡಿದ್ರಲ್ಲ, ಆ ಫೋನ್ ಅಲ್ಲಿ ಇರುವಂತ ಪ್ರೊಸೆಸರ್ ಆದ್ರೆ ಇದರಲ್ಲಿ ಯೂಸ್ ಮಾಡಿದ್ದಾರೆ. ಅಷ್ಟು ಪವರ್ಫುಲ್ ಚಿಪ್ ನಮಗೆ ಈ ಸ್ಟ್ರೀಮಿಂಗ್ ಡಿವೈಸ್ ಅಲ್ಲಾದ್ರೆ ನೋಡೋದಕ್ಕೆ ಸಿಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಸೊ ನೋಡಿದ್ರಲ್ವಾ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಆದ್ರೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.